ನಾನು ಮೂಡಾದಲ್ಲಿ ಸೈಟ್ ಹೊಡೆದಿದ್ದೀನಿ. ಅದ್ರ ಮೇಲೆ ಲೋಕಾಯುಕ್ತ ಕೇಸ್ ಹಾಕ್ಬೇಡಿ ಅಂತೇಳಿ ಹೇಳಿ ನಾನೇನು ಸ್ಟೇಗೆ ಹೋಗಿದ್ನಾ ಮುಖಭಂಗ ಆಗೋಕ್ಕೆ ಅಥವಾ ಹಿನ್ನಡೆ ಆಗೋಕ್ಕೆ? ಅಥವಾ ನನ್ನ ಮೇಲೆ FIR ಆಗಿಬಿಟ್ಟಿದೆ ಮೂಡಾದಲ್ಲಿ ಸೈಟ್ ಹೊಡ್ಕೊಂಡಿರೋದಕ್ಕೆ, ಅದಕ್ಕೋಸ್ಕರ FIRನ ಕ್ವಾಶ್ ಮಾಡಿ ಅಂತ ಹೋಗಿದ್ದೀನಾ? ಇಲ್ಲ. ಯಾವುದೋ ಭ್ರಷ್ಟಾಚಾರ ಹಗರಣ ಮಾಡಿಬಿಟ್ಟು ಕೋರ್ಟ್ ಹತ್ರ ಹೋಗ್ಬಿಟ್ಟು ನನ್ನ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಹೋಗಿದ್ನಾ? ಇಲ್ಲ. ಕನ್ನಡದ ಇವತ್ತು ಏನು ನೋಡಿ ಬಾವುಟ ಹಾಕಿದ್ದಾರೆ, ಇದು ಅರಿಶಿನ ಕುಂಕುಮದ ಪ್ರತೀಕವಾಗಿದೆ. ಈ ಅರಿಶಿನ ಕುಂಕುಮಕ್ಕೆ ತಕರಾರು ಎತ್ತಿರುವಂಥ ಬಾನು ಮುಷ್ತಾಕ್ ಅವರ ಮತಾಂಧ ಮನಸ್ಥಿತಿಯ ವಿರುದ್ಧ ಹೋಗಿದ್ದೆ. ಅದನ್ನು ಬರೀ ಸೆಕ್ಯುಲರಿಸಮನ್ನು ದುರ್ಬೀನು ನೋಡಿಕೊಂಡು ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆ. ನೀವೇನು ಪೂಜಾರಿನಾ? ನೀನು ಆಡಳಿತ ಮಂಡಳಿದೆಯಾ? ಈ ಹೈಕೋರ್ಟ್ ಕಮಿಟಿಲಿದೆಯಾ? ನಾನಮ್ಮ ಕನ್ನಡಿಗನಾಗಿ ಹೋಗಿದ್ದೀನಿ. ಕೋರ್ಟ್ ಈ ಥರ ಕೇಳಿಬಿಟ್ಟು ಒಂದು ಬರೀ ಸೆಕ್ಯುಲರಿಸಮ್ನ ದುರ್ಬೀನಲ್ಲಿ ನೋಡಿಕೊಂಡು ಕೇಸನ್ನು ರಿಜೆಕ್ಟ್ ಮಾಡಿದೆ. ಅದರ ಆಳಕ್ಕೆ ಹೋಗಿದ್ದರೆ ಕೋರ್ಟಿಗೂ ಕೂಡ ಭಾಳಷ್ಟು ವಿಚಾರಗಳು ಅವರ ಗಮನಕ್ಕೂ ಬರ್ತಾಯಿತ್ತು. ಹಾಗೂ ಅವರು ಒಂದು ಒಳ್ಳೆಯ ತೀರ್ಪನ್ನು ಕೊಡ್ತಾಯಿದ್ರು ಅಂತ ನಾನು ಅಂದ್ಕೊಳ್ತೀನಿ. ಅವರು ಅದಕ್ಕೆ ಹೋಗ್ದಲೇ ಬರೀ ಸೆಕ್ಯುಲರಿಸಮ್ ದೃಷ್ಟಿಕೋನದಲ್ಲಿ ನೋಡಿರೋದ್ರಿಂದ ತಿರಸ್ಕಾರವನ್ನು ಮಾಡಿದ್ದಾರೆ.